ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂದರೆ ಎಲ್ರಿಗೂ ಇಷ್ಟ. ನಾನ್ ವೆಜ್ ಅಂತೂ ತಿನ್ನೋರಿಗಂತೂ ತುಂಬಾ ಇಷ್ಟ ಆಗುತ್ತೆ. ದಿನದಲ್ಲಿ 3 ಟೈಮ್ ಕೊಟ್ಟರು ತಿನ್ನಬೇಕು ಅನಿಸುತ್ತೆ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ನಾನ್ ವೆಜ್. ಅದರಲ್ಲಿ ಇವತ್ತು ನಾನು ದಿಢೀರಾಗಿ ಒನ್ ಪಾಟ್ ರೆಸಿಪಿ ಅಂತ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು 1 kg ಅಕ್ಕಿ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ಇಲ್ಲಿ ನಾನು 1 ಕಟ್ಟು ಪುದೀನ ತೊಗೊಂಡಿದ್ದೀನಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ನನ್ನ ಕೈಲಿ 1 ಹಿಡಿಯಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಗ್ರೀನಾಗಿ ಚೆನ್ನಾಗಿರುತ್ತೆ, ಹಸಿರು ಬಣ್ಣ ಇರುತ್ತಲ್ವ, ಅದಕ್ಕೋಸ್ಕರನೇ ಇಷ್ಟು ತೊಗೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. ನಾನ್ ವೆಜ್ ಐಟಮ್ಗೆ ಶುಂಠಿ ಕಮ್ಮಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಕಲರ್ ಬಂದೈತೆ, ಹಸಿರು ಕಲರ್ ಬಂದೈತೆ, ಯಾಕಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿತ್ತಲ್ಲ, ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೆಶ್ ಆಗಿತ್ತಲ್ಲ, ಅದಕ್ಕೋಸ್ಕರನೇ ಈ ಕಲರು. 2 ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, 2 ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ, ಈಸಿಯಾಗಿ ಮಾಡುವಂಥ 1 ಪಾಟ್ ರೆಸಿಪಿ. ನಾನಿಲ್ಲಿ ಸನ್ಪ್ಯೂರ್ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಸನ್ಪ್ಯೂರ್ ಆಯಿಲ್, ನಮ್ಮನೇಲಿ ಯಾವಾಗಲೂ ಅದನ್ನೇ ಬಳಸೋದು. ನೋಡಿ, ನಮಗೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಇಡೀ ಗರಂ ಮಸಾಲ, ಪಲಾವ್ ಎಲೆ, ಇದಂತೂ ಹಸಿ ಪಲಾವ್ ಎಲೆ ಹಾಕಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಘಮ ಘಮ ಅಂತ ಇರುತ್ತೆ. ಈ ಪಲಾವ್ ಎಲೆ ಬೀಳ್ತಿದ್ದಂಗೆ ಮನೆಯೆಲ್ಲ ಪರಿಮಳ ಜಾಸ್ತಿ ಆಗುತ್ತೆ. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸ್ ಹೂವು ಮತ್ತು ಶಾಯಿ ಜೀರಾ ಎಲ್ಲ ಗರಂ ಮಸಾಲ, ಇಡೀ ಗರಂ ಮಸಾಲ ಮತ್ತು ಕಲ್ಲುವು ಕೂಡ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತಿಂದಾದಮೇಲೆ, ಕೈ ತೊಳೆದಾದ್ಮೇಲೂ ಅಷ್ಟು ಆ ಪರಿಮಳ ಮಾತ್ರ ಹೋಗಲೇ ಇಲ್ಲ, ಅಷ್ಟು ರುಚಿಯಾಗಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಲ. ಇಲ್ಲಿ ಎಲ್ಲ ಚೆನ್ನಾಗಿ ಇಡೀ ಗರಂ ಮಸಾಲೆ ಎಲ್ಲ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ನಾನು 2 ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂಥೇಳಿ ಈರುಳ್ಳಿನ ಪೇಸ್ಟ್ ಮಾಡಿ, 2 ಈರುಳ್ಳಿನ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ನೋಡಿ, ಈ ಪಲಾವ್ ಎಲೆ ಹಾಕ್ತೀವಲ್ವ, ಆ ಪರಿಮಳಕ್ಕೂ ಈ ಈರುಳ್ಳಿ ಫ್ರೈಗೂ ಹಾಕ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಕೊಡುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ನಾನೇನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಅರ್ಧ ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಸಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಬಿರಿಯಾನಿಗಾಗಲಿ ನಾನ್ ವೆಜ್ ಸಾಂಬಾರ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಬರೀ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ, ನೋಡಿ ಯಾವ ಬಣ್ಣ ಐತೆ ಅಂತಂದರೆ ಆ ಬಣ್ಣನೂ ಸ್ವಲ್ಪ ಚೇಂಜ್ ಆಗಬೇಕು, ಮತ್ತು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಈರುಳ್ಳಿ ಪೇಸ್ಟಿಂದು ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಪೇಸ್ಟ್ ಹಾಕ್ಕೊಂಡಿದ್ದಲ್ಲ, ಅದರದ್ದು ನೀರಿನ ಅಂಶ ಎಲ್ಲ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತೈತೆ ಅಂದರೆ, ಗ್ರೀನ್ ಕಲರ್ ಬಿರಿಯಾನಿ, ಹಸಿರು ಕಲರ್ ಬಿರಿಯಾನಿ ಮಾಡಬೇಕು ಅಂತಂದಾಗ ಈ ಥರ ಮಾಡಬೇಕು. ಇಲ್ಲ ಬರೀ ಅಚ್ಕಾರದ ಪುಡಿ ಎಲ್ಲ ಹಾಕಿ ಮಾಡ್ತೀವಿ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ನನಗೆ ಇದೊಂದು ಸಲ ಮಾಡ್ತೀನಿ, ಅದೊಂದು ಸಲ ಮಾಡ್ತೀನಿ, ಒಂದೇ ಥರ ನಾನು ಮಾಡೋದಿಲ್ಲ, ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ. ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಇಲ್ಲಿ ನಾನು 1/4 kg ಆಗೋಷ್ಟು ಚಿಕನನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಏನು ಅಂತಂದರೆ ಬಿರಿಯಾನಿಗೆ 1 ಕಲ್ಲು ಉಪ್ಪು ಮುಂದೆ ಇರೋ ಥರ ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಸಪ್ಪೆ ಆಗುತ್ತೆ. ಸಪ್ಪೆ ಇರಬಾರ್ದು, ನಾನ್ ವೆಜ್ ಐಟಮ್ಗೆ ಸ್ವಲ್ಪ ಉಪ್ಪು ಖಾರ ಮುಂದೆ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. 1 ಬಟ್ಲಾಗುವಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಆ ಗಟ್ಟಿ ಮೊಸರು ಎಣ್ಣೆಗೆ ಹಾಕ್ತಿದ್ದಂಗೆ ಎಣ್ಣೆ ಬಣ್ಣನೇ ಚೇಂಜ್ ಆಯಿತು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂತಿತ್ತು. 1 ಪಾಟ್ ರೆಸಿಪಿ ಅರ್ಜೆಂಟಲ್ಲಿ ಯಾರಾರ ಗೆಸ್ಟ್ ಬಂತಾರೆ ಅಂತ ಅಂದಾಗ ಈ ಥರ ಮಾಡ್ಕೊಳ್ಳಿ. ಇದು ವಿಡಿಯೋ ನನ್ನ ಹತ್ರ ಆಲ್ರೆಡಿ ಹಾಕಿದ್ದೀನಿ, ಈಗ ಮತ್ತೆ ಮಾಡಿದ್ನಲ್ಲ, ಅದಕ್ಕೋಸ್ಕರ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಚಿಕನ್ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಬಿರಿಯಾನಿ ಯಾವುದೇ ಬಿರಿಯಾನಿ ಹಾಕಿದ್ರೂ ಈ ಥರ ಬಿರಿಯಾನಿ ಮಸಾಲ ಮನೇಲಿತ್ತು ಅಂತ ಅಂದರೆ ಅದನ್ನು ಕೂಡ ಹಾಕೋಬೋದು. ನನ್ನ ಹತ್ರ ಮನೇಲಿ ಖಾಲಿಯಾಗಿತ್ತು ಅಂಥೇಳಿ ಚಿಕನ್ ತೇಜು ಅವ್ರದ್ದು ಚಿಕನ್ ಬಿರಿಯಾನಿ ಮಸಾಲ ಹಾಕ್ಕೊಂಡು, ಟೊಮೊಟೊ ರುಬ್ಬಿ ಇಟ್ಕೊಂಡಿದ್ನಲ್ಲ 1 ಬಟ್ಲು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೊಟೊದಿಲ್ಲ ಇರೋ ನೀರಿನ ಅಂಶ ಕೂಡ ಚಿಕನ್ಗೆಲ್ಲ ಇಳ್ಕೊಂಡು ಅದೆಲ್ಲ ಗಟ್ಟಿಯಾಗಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನು ರೋಸ್ಟಾಗಿ ಹುರ್ಕೋಬೇಕಾಗುತ್ತೆ. ಯಾವ ಥರ ಅಂತಂದರೆ ಸ್ವಲ್ಪನೂ ನೀರು ಇರಬಾರ್ದು. ಇದಕ್ಕೆ ಖಾರಕ್ಕೆ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ನಾನು ಹಾಕಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾವು ಏನು ಬಿರಿಯಾನಿ ಮಸಾಲ ಹಾಕಿದ್ನಲ್ಲ ಅದರಲ್ಲೂ ಕೂಡ ಸ್ವಲ್ಪ ಖಾರ ಇರುತ್ತೆ, ಅದಕ್ಕೋಸ್ಕರನೇ ಖಾರ ನೋಡಿ ಹಾಕೋಬೇಕಾಗುತ್ತೆ. ತುಂಬ ಖಾರ ಆದರೂ ತಿನ್ನೋಕ್ಕಾಗೋದಿಲ್ಲ ನಾನ್ ವೆಜ್ಜು, ಕಮ್ಮಿ ಆದರೂ ತಿನ್ನೋಕ್ಕಾಗೋದಿಲ್ಲ. ಈ ಬಟ್ಲಲ್ಲಿ ನಾನು 2 ಬಟ್ಲು ನೀರು ಹಾಕ್ಕೊಂಡಿದ್ದೆ, 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ಅದ್ರ ಪ್ರಕಾರ ನಾನು 4 ಗ್ಲಾಸು ನೀರು ಹಾಕ್ಕೊತಾಯಿದ್ದೀನಿ. ಅದೇ ಚೊಂಬಲ್ಲೇ ನಾನು 2 ಚೊಂಬು ಅಕ್ಕಿ ಹಾಕ್ಕೊಂಡಿದ್ದೆ ಅಂದರೆ 4 ಚೊಂಬು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಹೆಂಗೆ ಅಂದರೆ ಆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಇಳಿಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನಾನು ಫಸ್ಟೇ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ.
ತೊಳೆದಿಟ್ಕೊಂಡಿದ್ರಿಂದ ಸ್ವಲ್ಪ ಅಕ್ಕಿ ಬೆಂದಾದ್ಮೇಲೆ ಸ್ವಲ್ಪ ಸಾಫ್ಟಾಗಿ ಹೂವು ಥರ ಆಗುತ್ತೆ ಅಂಥೇಳಿ ಚಿಕನ್ ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆನೇ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನೆಸಿಟ್ಕೋಬೇಕಾಗುತ್ತೆ. ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಅಕ್ಕಿದು ತೆಗೆದುಬಿಟ್ಟು ಬರೀ ಅಕ್ಕಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೇಯೋ ತನಕ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು. ಯಾಕಂದರೆ ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ, ಬರೀ ಅನ್ನ ಎಲ್ಲ ಕೆಳಗಡೆ ಆಗಿ ತಳದಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಒಂದು ಮುಕ್ಕಾಲು ಭಾಗ ಬೇಯೋ ತನಕ ಹಾಗೆ ಬಿಡಬೇಕು. ನೋಡಿ, ಇದರಲ್ಲಿ ಯಾವುದೇ ಹಸಿಮೆಣಸಿನ್ಕಾಯಿ ಆಗಲಿ ಈರುಳ್ಳಿ ಟೊಮೊಟೊ ಏನು ಸಿಗ್ತಾಯಿಲ್ಲ. ಯಾಕಂದರೆ ನಾನೆಲ್ಲ ರುಬ್ಬಿ ಮಾಡಿರೋದ್ರಿಂದ ಆ ಪರಿಮಳ ಎಲ್ಲ ಈ ಅನ್ನಕ್ಕೆ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಎಣ್ಣೆಲಿ ಚೆನ್ನಾಗಿ ಹುರಿದಿರೋದ್ರಿಂದ ಚಿಕನ್ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಮಾಡಿರೋದ್ರಿಂದ ಒಳ್ಳೆ ಪರಿಮಳ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಾನು ಮುಕ್ಕಾಲು ಭಾಗ ಹಾಕ್ತಿದ್ದಂಗೆ ಬರೀ ಒಂದು ವಿಷಲ್ನ ಮಾತ್ರ ನಾನು ಹಾಕ್ಕೊಂಡಿದ್ದು, 2 ವಿಷಲ್ ಹಾಕ್ಕೊಂಡಿಲ್ಲ. ಯಾಕಂದರೆ ಮುಕ್ಕಾಲು ಭಾಗ ಆಲ್ರೆಡಿ ಅನ್ನ ಬೆಂದಿತ್ತಲ್ವ, ಅದಕ್ಕೋಸ್ಕರ ನೋಡಿ ಯಾವ ಥರ ಬಂದೈತೆ ಅಂದರೆ ನೀಟಾಗಿ ಎಲ್ಲೂ ಒಂದು ಸ್ವಲ್ಪ ಅನ್ನ ಮೆತ್ತಗಾಗಿರಲಿಲ್ಲ, ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈಸಿಯಾಗಿ ಸಿಂಪಲ್ಲಾಗಿ 1 ಪಾಟ್ ರೆಸಿಪಿ ಚಿಕನ್ ಬಿರಿಯಾನಿ ಹೇಗೆ ಬಂತು ಅಂತ ನೀವು ಒಂದು ಸಲ ಟ್ರೈ ಮಾಡಿ. ನಾನಂತೂ ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ಇದರಲ್ಲಿ ಯಾವುದೇ ರೀತಿ ನಾನು ಜಾಸ್ತಿ ಚಿಕನನ್ನು ಹಾಕಲ್ಲ. ನಾವು ಅಕ್ಕಿನ ಜಾಸ್ತಿ ಹಾಕ್ದಾಗ ಏನಾಗುತ್ತೆ ಅಂದರೆ ಚಿಕನ್ ಅಲ್ಲಲ್ಲೂ ಒಂದೊಂದು ಪೀಸ್ ಸಿಗಬೇಕಷ್ಟೇ. ಬರೀ ಅಕ್ಕಿ ತುಂಬ ಅನ್ನ ತುಂಬ ಚಿಕನ್ ಇತ್ತು ಅಂದರೆ ಚಿಕನ್ ಬಿರಿಯಾನಿ ತಿನ್ಬೇಕಾದ್ರೆ ಮಕ್ಕಕ್ಕೆ ಒಂಥರ ಹೊಡೆದಂಗೆ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಚಿಕನ್ನ ಕಮ್ಮಿ ಹಾಕಿ ಅನ್ನನ ಜಾಸ್ತಿ ಹಾಕ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವತ್ತು ಮಾಡಿದಂಥ 1 ಪಾಟ್ ರೆಸಿಪಿ ಚಿಕನ್ ಬಿರಿಯಾನಿ ಹೇಗೆ ಬಂತು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ ಅಂತ ಕೇಳ್ಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ. ಇದ್ರ ಜೊತೆಗೆ ಚಿಕನ್ ಫ್ರೈ ಕೂಡ ಮಾಡಿದ್ದೆ, ಅದ್ರ ರೆಸಿಪಿ ನಾನು ಶೇರ್ ಮಾಡಲಿಲ್ಲ. ಆಲ್ರೆಡಿ ಎಷ್ಟೊಂದು ಚಿಕನ್ ರೆಸಿಪಿದ ವಿಡಿಯೋ ಇರೋದ್ರಿಂದ ಅದಕ್ಕೆ ಶೇರ್ ಮಾಡಲಿಲ್ಲ. ಹೋಗಿ ಬರ್ತೀನಿ. ನಮಸ್ತೆ ಫ್ರೆಂಡ್ಸ್.